ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ಲಾಗ್ ಮಾಡಿರಲಿಲ್ಲ, ಹುಷಾರಿರಲಿಲ್ಲ. ಸೊ ಅದಕ್ಕಾಗಿ ನಾನು ಲಾಗ್ ಮಾಡಿರಲಿಲ್ಲ. ತುಂಬ ಜನ ಯಾಕೆ ಲಾಗ್ ಮಾಡ್ತಿಲ್ಲ ಅಂತ ಕೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಹುಷಾರಿರಲಿಲ್ಲ, ಅದಕ್ಕೇ ಲಾಗ್ ಮಾಡ್ತಿರ್ಲಿಲ್ಲ ಎಷ್ಟು ದಿನ. ಇನ್ನು ಕಂಟಿನ್ಯೂ ಮಾಡ್ತೀನಿ. ಡೈಲಿ ಲಾಗ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಇವಳಿಗೆ ಸ್ಕೂಲು ಅದು ಇದು ಅಂತ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಾನು ನನ್ನ ಮಗಳು ಆಂಟಿ ಮನೆಗೆ ಹೊರಟಿದ್ದೀವಿ. ನಾಳೆ ಹಬ್ಬ ಇದೆ ಅವ್ರ ಮನೇಲಿ, ಮಾರ್ನಮಿ ಹಬ್ಬ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ನಮ್ಮಮ್ಮ, ಆಂಟಿ, ನಮ್ಮಪ್ಪ ಎಲ್ಲ ಬರ್ತಾರೆ. ಈ ಕಡೆಯಿಂದ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ನಾಳೆ ಹಬ್ಬ ಇರೋದು. ಹೀಗೆ ನಮ್ಮ ಕಡೆ ಮಾರ್ನಮಿ ಹಬ್ಬನ ಯಾವ ಥರ ಮಾಡ್ತೀವಿ ಅಂತ ನಾಳೆ ವಿಡಿಯೋದಲ್ಲಿ ಇದ್ರ ಜೊತೆ ಕಂಟಿನ್ಯೂ ಮಾಡ್ಕೊಂಡು ಹಾಕ್ತೀನಿ. ಇದ್ರ ಜೊತೆಗೇನೆ ಫೈನಲಿ ಬಂದು ಕನ್ನಳ್ಳಿ ರೀಚ್ ಆದ್ವಿ ಆಂಟಿ ಮನೆನ. ಇಷ್ಟೊತ್ತಾಯ್ತು. ಇಷ್ಟೊತ್ತಾಯ್ತು. ನಾವು ಇಲ್ಲಿಗೆ ಬರಬೇಕಾದ್ರೇ 7 ಗಂಟೆ ಆಗಿತ್ತು. ಬಂದು ಇನ್ನೇನೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇನ್ನು ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ರಾತ್ರಿನೇ ಇಟ್ಟು ಕುಟ್ಕೊಂಡು ಮಲಗಬೇಕಾದ್ರೆ 12 ಗಂಟೆ ಆಗೋಗಿತ್ತು. ಇನ್ನು ಬೆಳಗ್ಗೆಗೆ ಈಸಿ ಆಗುತ್ತಲ್ಲ ಅಂತ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಕುಟ್ಕೊಂಡು ಫೈನಲಿ ಮಲಗಬೇಕಾದ್ರೆ 12 ಗಂಟೆ ಆಗಿತ್ತು. ನಾವು ಹಬ್ಬ ಮಾಡ್ತೀವಿ ಮಾಲಯ. ಅದಕ್ಕೋಸ್ಕರ ಶಾಲೆಗೋಸ್ಕರ ಮೀಟ್ ಹೊಡಿತಿದ್ದೀವಿ. ಎಲ್ಲ ಮೀಟ್ ಹೊಡಿಯೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿನ ವಿಡಿಯೋ. ಅವಾಗ ತುಂಬ ಹಸು ಇತ್ತು, ಇವಾಗೆಲ್ಲ ಹಸು ಕೊಟ್ಟು ಒಂದೇ ಒಂದು ಹಸು ಇದೆ. ಇದು ಆಂಟಿದು ಹೊಸ ಮನೆ ಮಾಡ್ತಾಯಿದ್ದಾರೆ ಅವರು. ಹಿಂದೆ ಇದ್ದಿದ್ದು ಚಿಕ್ಕ ಮನೆ, ತುಂಬ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ಇವಾಗ ಮನೆ ಮಾಡ್ತಾಯಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಒಂಚೂರು ದೊಡ್ಡ ಮನೆ ಮಾಡ್ತಾಯಿದ್ದಾರೆ. ಇದೆ ಮನೆ. ಈ ಮನೆ ಓಪನ್ ಆಗುವಾಗ ಫುಲ್ ಲಾಗ್ ಮಾಡ್ತೀನಿ ಈ ಮನೆದು ಕೂಡ. ಇದೇ ಮನೆ ಇವಾಗ ಮಾಡ್ತಾ ಇರೋದವರು. ರಾತ್ರಿನೇ ಹಿಟ್ಟೆಲ್ಲ ಕುಟ್ಟಿಟ್ಕೊಂಡಿದ್ದು ಈಸಿ ಆಯಿತು. ಬೆಳಗ್ಗೆಗೆ ಬೇಗ ಶಾವಿಗೆ ಕಡುಬು ಎಲ್ಲ ಮಾಡಿಬಿಟ್ಟು ಇನ್ನೇನು ನೆಂಟರುಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರೆಲ್ಲರಿಗೂ ಹೇಳಿದರು, ಹಂಗಾಗಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಬೇಗ ಎಲ್ಲ ಮಾಡ್ಕೊತಾ ಇದ್ದೀವಿ. ಫೈನಲಿ ಎಲ್ಲ ಕೆಲಸ ಬೇಗ ಆಗಿ ಪೂಜೆನ ಬೇಗ ಮಾಡಿದ್ವಿ ಮಧ್ಯಾಹ್ನದಷ್ಟರಲ್ಲಿ. ಎಲ್ಲರಿಗೂ ಮಧ್ಯಾಹ್ನಕ್ಕೆ ಊಟ ಕೇಳಿದ್ರಿಂದ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆನ ರೆಡಿ ಮಾಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ಹಾಗೆ ನಾನು ಕೂಡ ಧೂಪ ಹಾಕ್ತೆ. ನಮ್ಮ ಕಡೆ ಮಾರ್ನಮಿ ಹಬ್ಬ ಈ ಥರ ಇರುತ್ತೆ ನೋಡಿ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರನಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ. ಹಾಗೆ ನಮ್ಮ ಚಿಕ್ಕಪ್ಪ ಲೆಗ್ ಪೀಸ್ ತೊಗೊಂಬಂದಿದ್ರು ಮಕ್ಕಳಿಗೆ ಅಂತ ಸಪ್ರೇಟು. ನಾವು ಅದನ್ನು ತಂದೂರಿ ಮಾಡ್ಕೊತಾ ಇದ್ವಿ. ನೆಂಟರೆಲ್ಲ ಹೊರಗಡೆ ಊಟ ಮಾಡ್ತಾಯಿದ್ರು. ಇದು ನಾವು ಮಾತ್ರ ಸಪ್ರೇಟ್ ಒಳಗಡೆ ಈ ಥರ ತಂದೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಫೈನಲಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನಮ್ಮ ಕಡೆ ಮಾರ್ನಮಿ ಹಬ್ಬ ಈ ಥರ ಇತ್ತು. ದಯವಿಟ್ಟು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.